ಯಾರಾಗ್ತಾರೆ ಕನ್ನಡದ ಬಿಗ್ ಬಾಸ್ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಇವತ್ತು ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಲಿದೆ. ಬಿಗ್ ಬಾಸ್ ಸೀಸನ್ 12ರ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಹಾಗಾದ್ರೆ? ಇಂದು ರಾತ್ರಿ 11 ಗಂಟೆಗೆ ಬಿಗ್ ಬಾಸ್ ವಿನ್ನರ್ ಘೋಷಣೆ ಆಗಲಿದೆ. ಕಪ್ಪನ್ನ ಹಿಡಿಯುವಂತವರು ಯಾರು ಹಾಗಾದ್ರೆ? 6 ಮಂದಿ ಈಗಾಗಲೇ ಫೈನಲಿಸ್ಟ್ ಸೆಲೆಕ್ಟ್ ಆಗಿದ್ದಾರೆ. ಈ 6 ಮಂದಿಯಲ್ಲಿ ಯಾರಿಗೆ ಬಿಗ್ ಬಾಸ್ ಕಿರೀಟ ಸಿಗತ್ತೆ? 6 ಮಂದಿ ಸೆಲೆಕ್ಟ್ ಆಗಿರುವಂತದ್ದು. ಫೈನಲ್ ರೇಸ್ ನಲ್ಲಿ 6 ಮಂದಿ ಇದ್ದಾರೆ. ಅಶ್ವಿನಿ ಗೌಡ, ಗಿಲ್ಲಿ, ಕಾವ್ಯ, ರಕ್ಷಿತಾ, ಧನುಷ್, ರಘು. ಈ 6 ಮಂದಿಯಲ್ಲಿ ಯಾರು ಬಿಗ್ ಬಾಸ್ ಆಗ್ತಾರೆ ಅನ್ನುವಂಥ ಪ್ರಶ್ನೆಗೆ ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಲಿದೆ. ಇಲ್ಲಿ ಪ್ರಮುಖವಾಗಿ ಗಿಲ್ಲಿ ನಟ, ಅಶ್ವಿನಿ ಹಾಗೂ ರಕ್ಷಿತಾ ನೆಕ್ ಟು ನೆಕ್ ಫೈಟ್ ಅನ್ನು ಕೊಡುವಂತಹ ಚಾನ್ಸಸ್ ಇದೆ. 37 ಕೋಟಿ ವೋಟ್ ಬರ್ದಿದೆ ಅಂತ ಪ್ರೋಮೋದಲ್ಲಿ ಗೊತ್ತಾಗಿದೆ. ಸದ್ಯಕ್ಕೆ ಈ 37 ಕೋಟಿ ವೋಟ್ ಬಂದಿರೋದು ಯಾರಿಗೆ? ಯಾರ ಕೈ ಹಿಡಿದು ಮೇಲಕ್ಕೆತ್ತುತ್ತಾರೆ ಕಿಚ್ಚ ಸುದೀಪ್? ಅಶ್ವಿನಿ ಹಾಗೂ ಗಿಲ್ಲಿ ನಟನ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಅದ್ರ ಜೊತೆಗೆ ರಕ್ಷಿತಾ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಗಿಲ್ಲಿ ನಟನ ಬಗ್ಗೆ ಕೇಳೋದೇ ಬೇಡ, ಎಲ್ಲಿ ನೋಡಿದ್ರು ಕೂಡ ಗಿಲ್ಲಿನೇ, ಗಲ್ಲಿ ಗಲ್ಲಿಯಲ್ಲೂ ಕೂಡ ಗೆಲ್ಲೇಬೇಕು ಅಂತ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಗಿಲ್ಲಿ ಅಭಿಮಾನಿಗಳು. ಇತ್ತ ಅಶ್ವಿನಿ ಅಭಿಮಾನಿಗಳು ಕೂಡ ಕಮ್ಮಿ ಏನಿಲ್ಲ. ಕರವೇ ಕಾರ್ಯಕರ್ತರು ಕೂಡ ಸೇರಿದಂತೆ ಅಶ್ವಿನಿ ಅಭಿಮಾನಿಗಳು ಅಶ್ವಿನಿ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಇತ್ತ ರಕ್ಷಿತಾ ಕೂಡ ಅಷ್ಟೇ ಮಾತಿನ ಮಲ್ಲಿ. ಏಕೆಗೂ ಕೂಡ ಅಭಿಮಾನಿಗಳ ಸಂಖ್ಯೆ ಏನು ಕಡಿಮೆ ಏನಿಲ್ಲ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಉಡುಪಿಯಲ್ಲಂತೂ ಅಭಿಮಾನಿ ಸಾಗರವೇ ಇದೆ. ಅದ್ರ ಜೊತೆಗೆ ಇತ್ತ ಬೆಂಗಳೂರಿನಲ್ಲೂ ಕೂಡ ಅವರ ಫ್ಯಾನ್ಸ್ಗಳಿರುವಂಥದ್ದು. ಅವರು ಕೂಡ ರಕ್ಷಿತಾ ಗೆಲ್ಲಬೇಕು ಅಂತ ಹಾರೈಸ್ತಾ ಇದ್ದಾರೆ. ಸದ್ಯಕ್ಕೆ ನೆಕ್ ಟು ನೆಕ್ ಫೈಟ್ ಕೊಡ್ತಿರುವಂತಹ ಅಶ್ವಿನಿ, ಗಿಲ್ಲಿ ಹಾಗೂ ರಕ್ಷಿತಾ, ಈ 3ರಲ್ಲಿ ಹಾಗಾದ್ರೆ ಬಿಗ್ ಬಾಸ್ ಯಾರಾಗ್ತಾರೆ? 1/2 ಕೋಟಿ ಹಣವನ್ನ ಯಾರು ಗೆಲ್ತಾರೆ ಅನ್ನುವಂಥ ಪ್ರಶ್ನೆಗೆ ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಲಿದೆ. ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಇದೆ. ವೀಕ್ಷಕರಿಗೆ, ಬಿಗ್ ಬಾಸ್ ತಂಡಕ್ಕೆ ಧನ್ಯವಾದ ಹೇಳಿದ್ದಾರೆ ಕಿಚ್ಚ ಸುದೀಪ್. ಇದೊಂದು ಅದ್ಭುತ ಸೀಸನ್ ಅಂತ ಕಿಚ್ಚ ಸುದೀಪ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಗ್ರ್ಯಾಂಡ್ ಫಿನಾಲೆ ಹಿನ್ನೆಲೆಯಲ್ಲಿ ಎಲ್ರಿಗೂ ಧನ್ಯವಾದ ತಿಳಿಸಿದ್ದಾರೆ. ಸೂರ್ಯಾಸ್ತದ ಹೊತ್ತಿಗೆ ಬಿಗ್ ಬಾಸ್ ಸೀಸನ್ 12 ಮುಗಿದು ಹೋಗುತ್ತೆ, ಮುಕ್ತಾಯವಾಗಲಿದೆ. ನಿಮ್ಮೆಲ್ಲರ ಬೆಂಬಲಕ್ಕಾಗಿ ಪ್ರತಿಯೊಬ್ಬ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ. ಈ ಅದ್ಭುತ ಯಶಸ್ಸಿಗೆ ಕಾರಣರಾದ ಇಡೀ ತಾಂತ್ರಿಕ ತಂಡಕ್ಕೆ ಅಭಿನಂದನೆಗಳು. ನೀವೆಲ್ಲರೂ ಇಲ್ಲದೆ ಇದ್ರೆ ಬಿಗ್ ಬಾಸ್ ಇಲ್ಲ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ ಕಿಚ್ಚ ಸುದೀಪ್. ಗ್ರ್ಯಾಂಡ್ ಫಿನಾಲೆ ಅಲ್ವಾ, ಸೊ ಹಾಗಾಗಿ ಅವರ ಕಡೆಯಿಂದ ಎಲ್ರಿಗೂ ಕೂಡ ಧನ್ಯವಾದ ತಿಳಿಸಿದ್ದಾರೆ. ಕಿಚ್ಚ ಸುದೀಪ್ ಕೂಡ ಒಂದೊಳ್ಳೆ ನಿರೂಪಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇವತ್ತು ಗ್ರ್ಯಾಂಡ್ ಫಿನಾಲೆ ಯಾವ ಸ್ಪರ್ಧಿ ಗೆಲ್ತಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಅಶ್ವಿನಿ ಗೌಡ ಗೆಲುವಿಗಾಗಿ ಕರವೇ ನಾರಾಯಣಗೌಡ ಬಣ ದೇವರ ಮೊರೆ ಹೋಗಿದ್ದಾರೆ. ಅತಿಗುಪ್ಪೆ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಶ್ವಿನಿ ಅವರೇ ಗೆಲ್ಲಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಬೆಂಗಳೂರು ಜಿಲ್ಲೆ ಕರವೇ ಅಧ್ಯಕ್ಷ ಧರ್ಮರಾಜ್ ಗೌಡ ದೇಗುಲದಲ್ಲಿ 101 ತೆಂಗಿನಕಾಯಿಯನ್ನು ಒಡೆದು ಅಶ್ವಿನಿ ಗೆಲುವಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಗೆದ್ದು ಬರಲಿ ಅಂತ ಹೇಳಿ, ಭಗವಂತನ ಆಶೀರ್ವಾದ ಬಹಳ ಮುಖ್ಯ ಅಂತ ಹೇಳಿ, ಅಶ್ವಿನಿ ಗೌಡರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಇವತ್ತು ಅತ್ತಿಗುಪ್ಪೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಮ್ಮೆಲ್ಲ ಕರವೇ ಮುಖಂಡರ ಜೊತೆಯಲ್ಲಿ ಇವತ್ತು ವಿಶೇಷವಾದ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರ ಸುಮಾರು 100 ಕಾಯಿಗಳನ್ನು ಒಡೆಯೋದ್ರ ಮುಖಾಂತರ ಭಗವಂತನಿಗೆ ಹರಕೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಅಶ್ವಿನಿ ಗೌಡರು ಗೆದ್ದು ಬರಲಿ, ಅವರ ಆಸೆಯಂತೆ ಬಿಗ್ ಬಾಸ್ ಆ ಕಪ್ಪು ಅವರಿಗೆ ಸಲ್ಲುವಂಥದ್ದಾಗಲಿ, ಕನ್ನಡದ ಕಾಯಕ ಮಾಡುವಂಥ ಇನ್ನೊಂದಷ್ಟು ಉತ್ತೇಜನ ಅವರಿಗೆ ಸಿಗಲಿ ಅಂತೇಳಿ ಭಗವಂತನಲ್ಲಿ ಇವತ್ತು ಪ್ರಾರ್ಥನೆ ಮಾಡಿ ಬಾಸ್ ಶೋನ. ಇತ್ತ ಮಂಡ್ಯದಲ್ಲಿ ಕೂಡ ಅಭಿಮಾನಿಗಳ ಕೂಗು ಹೆಚ್ಚಳವಾಗಿದೆ. ಗಿಲ್ಲಿ ಹೆಸರಲ್ಲೂ ಕೂಡ ಅನ್ನ ಸಂತರ್ಪಣೆ ಮಾಡಿದ್ದಾರೆ ಗಿಲ್ಲಿ ಅಭಿಮಾನಿಗಳು. ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಅನ್ನ ಸಂತರ್ಪಣೆ ಆಗಿದೆ. ಕನ್ನಡ ಸೇನೆ ಮಂಜುನಾಥ್ ನಡೆದ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಆಗಿರುವಂತದ್ದು. ಗಿಲ್ಲಿಗೆ ಜೈಕಾರ ಕೂಗಿ ಅವರ ಅಭಿಮಾನಿಗಳು ಶುಭಾಶಯವನ್ನು ಕೋರಿದ್ದಾರೆ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಗಿಲ್ಲಿಯೇ ಗೆಲ್ಲಬೇಕು ಅನ್ನುವಂತಹ ಹರ್ಷೋದ್ಗಾರ ಕೇಳಿ ಬರ್ತಾ ಇದೆ. ಪ್ರತಿಭಾವಂತ ನೈಜತೆಯಿಂದ ಆಟ ಆಡ್ತಾ ಇರುವಂತಹ ಮಂಡ್ಯದ ಗಂಡು ಗಿಲ್ಲಿ.
ರಂಜಿಸುತ್ತಾ ಫಿನಾಲೆಯಲ್ಲಿರುವಂತಹ ನಮ್ಮ ಮಂಡ್ಯದ ಪ್ರತಿಭಾವಂತ ನೈಜತೆಯಿಂದ ಆಟ ಆಡ್ತಾ ಇರುವಂತಹ ಮಂಡ್ಯದ ಗಂಡು ಗಿಲ್ಲಿ, ಮಂಡ್ಯದ ಗಂಡು ಗಿಲ್ಲಿ, ಕನ್ನಡದ ಹುಡುಗ ಗಿಲ್ಲಿ, ಕನ್ನಡದ ಹುಡುಗ ಗಿಲ್ಲಿ, ಕನ್ನಡದ ಪ್ರೇಮಿ. ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಮಾಜಿ ಸ್ಪರ್ಧಿ ಚೈತ್ರಾ ಕುಂದಾಪುರ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ರಾಜ್ಯಾದ್ಯಂತ ಒಂದಿಷ್ಟು ಚರ್ಚೆ ಮತ್ತೆ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಸೀಸನ್ 12ನ ಬಿಗ್ ಬಾಸ್ನ ವಿನ್ನರ್ ಯಾರು ಅನ್ನುವಂತ ಪ್ರಶ್ನೆ ಮೂಡಿರುವಂತದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ಚೈತ್ರಾ ಕುಂದಾಪುರ ಅವರು ನಮ್ಮ ಜೊತೆ ಇರುವಂತದ್ದು. ಮೇಡಮ್, ನೀವು ಅದೇ ಮನೆಯಿಂದ ಹೊರಗೆ ಬಂದವರು, ಮನೆಯ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗುತ್ತೆ. ಆ ಮನೆ ತುಂಬಾ ಜನರಿಗೆ ಜೀವನ ಕೊಟ್ಟಿದೆ. ಅದೊಂದು ಒಂದ್ ಮಾಯಾವಿ ಮನೆ ಅಂತ ನಾನು ಯಾವಾಗ್ಲೂ ಕರಿತೀನಿ. ಯಾಕೆಂದ್ರೆ ಆ ಮನೆ ಒಳಗಡೆ ಒಂದಿನ ಹೋದವನು ಕೂಡ ಸೆಲೆಬ್ರಿಟಿನೇ, ಒಂದಿನ ಹೋದವನಿಗೆ ಒಂದ್ ಬೇರೆದೇ ಪ್ರೀತಿ, ವಿಶ್ವಾಸ ಮತ್ತು ಅದೊಂದು ಹೆಸರು ಬೇರೆನೆ ಸಿಗುತ್ತೆ, ಅವಕಾಶಗಳು ಹಾಗೆ ಸಿಗುತ್ತೆ. ಸೊ ಹಾಗಾಗಿ ತುಂಬಾ ಖುಷಿ ಇದೆ. ಅದೊಂಥರ ನಾನು ಬರ್ತಾನೋ ಹೇಳಿದ್ದೆ, ಅದೊಂಥರ ದೇವಸ್ಥಾನ ಇದ್ದ ಹಾಗೆ ಅಂತ. ಯಾಕೆಂದ್ರೆ ಹೊರಗಡೆಯಿಂದ ಕಾಣುವಾಗ ತುಂಬಾ ಜನಕ್ಕೆ ಅದ್ರ ಬಗ್ಗೆ ತಪ್ಪು ಅಭಿಪ್ರಾಯಗಳಿರ್ಬೋದು. ಬಿಗ್ ಬಾಸ್ ಮನೆ ಹಾಗೆ ಬೇಕು ಅಂತ ಮಾಡ್ತಾರೆ, ಈ ತರ ತುಂಬಾ ತಪ್ಪು ಅಭಿಪ್ರಾಯಗಳಿರುತ್ತೆ. ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬದುಕಿ ಬಂದವನಿಗೆ ಮಾತ್ರ ಗೊತ್ತಿರುತ್ತೆ ಆ ಮನೆ ಎಷ್ಟು ನಮಗ್ ಕೊಡುತ್ತೆ, ಬದುಕನ್ನು ಎದುರಿಸೋದಕ್ಕೆ ಎಷ್ಟು ತಾಕತ್ತು ಕೊಡುತ್ತೆ, ಎಷ್ಟು ನಮ್ಮನ್ನ ಗಟ್ಟಿಗೊಳಿಸುತ್ತೆ ಮಾನಸಿಕವಾಗಿ ಅಂತೆಲ್ಲ ನೋಡಿದಾಗ ಬಹುಶಃ ಆ ಮನೆಯಲ್ಲಿ ನನಗಂತೂ ತುಂಬಾ ಲಕ್ಕಿ. ಯಾಕಂದ್ರೆ ನಾನು 135 ದಿನ, ಸುದೀರ್ಘ 135 ದಿನ ಆ ಮನೆಯಲ್ಲಿ ಜೀವಿಸಿದವಳು. ಯಾರಿಗೂ ಸಿಗದೆ ಇರುವಂತ ಅವಕಾಶಗಳು ನನಗೆ ಆ ಮನೆಯಲ್ಲಿ ಸಿಕ್ಕಿದೆ. ಈಗ ಇರುವಂತ ಸೀಸನ್ 12ನ ಸ್ಪರ್ಧಾಳುಗಳ ಬಗ್ಗೆ ಪ್ಲಸ್ ಮತ್ತೆ ಮೈನಸ್ ಏನು? ಈಗಿರೋ ಸ್ಪರ್ಧಾಳುಗಳಿಗೆ ನೋಡಿ, ಫಿನಾಲೆಯಲ್ಲಿ ಬಂದಿರೋಂತ ಎಲ್ಲಾರ್ಗು ಪ್ಲಸ್ಗಳೇ ಇದೆ, ಮೈನಸ್ ಗಳನ್ನ ಗೆದ್ದು ಬಂದಿದ್ದಾರೆ ಅವರು. ಹಾಗಾಗಿ ಅವ್ರು ಪ್ಲಸ್ ಬಂದಿದ್ದಾರೆ ಅಂತ. ಗಿಲ್ಲಿ ಇರಬಹುದು, ನಾನು ಯಾವಾಗ್ಲೂ ಅವ್ನಿಗೆ ಹೇಳ್ತಾ ಇದ್ದೆ, ಅವ್ನ ತಮಾಷೆ ಅವನ ಪ್ಲಸ್ ಹೌದು ಮೈನಸ್ ಹೌದು ಅಂತ. ರಕ್ಷಿತಾಗೆ ನೋಡಿ, ಭಾಷೆ ಬರಲ್ಲ ಅನ್ನೋದು ಅವಳು ಮೈನಸ್ ಅಂತ ಅನ್ಕೊಂಡಿದ್ರು, ಬಟ್ ಅದರಿಂದಲೇ ಅವಳು ಫಿನಾಲೆ ತಲುಪಿದ್ಲು. ಅಶ್ವಿನಿ ಅವ್ರಿಗೆ ನಾನು ಹೇಳಿದಾಗ ಇವ್ರು ಸ್ವಲ್ಪ ಮುಂಗೋಪಿ ಅನ್ನೋದು ಬಿಟ್ರೆ ಒಳ್ಳೆ ಆಟಗಾರ್ತಿ. ಎಲ್ಲರೂ ಕೂಡ ಧನುಷ್ ಅವ್ರದ್ದೇ ರೀತಿಲಿ ಆಟ, ನಾನು ಯಾವಾಗ್ಲೂ ಧನುಷ್ ಹೇಳ್ತಾ ಇದ್ದೆ ಮಾತಾಡಲ್ಲ ಮಾತಾಡಿ ಅಂತ. ಸೊ ಅವ್ರು ಚೆನ್ನಾಗಿ ಆಟದ ಮೂಲಕ ಒಬ್ಬೊಬ್ಬರ ಸ್ಟ್ರೆಂತ್ ಮೂಲಕನೇ ಅವ್ರು ಒಳಗಡೆ ಬರ್ತಾರೆ. ಸೊ ಆ ಸ್ಟ್ರೆಂತ್ ಅನ್ನೇ ಕಾಪಾಡ್ಕೊಂಡು ಅವ್ರು ಮುಂದೆನೂ ಆಡ್ಬೇಕಾಗತ್ತೆ ಅಂತ. ಇರುವ ಎಲ್ಲಾ ಕಂಟೆಸ್ಟ್ ಗಳ ಬಗ್ಗೆ ವಿಶ್ ಮಾಡೋದಾದ್ರೆ ಎಲ್ಲರಿಗೂ ವಿಶ್ ಮಾಡ್ತೀನಿ. ಯಾಕಂದ್ರೆ ಎಲ್ಲರೂ ಗೆದ್ದಿದ್ದೀರಿ. ಅದು ಇಷ್ಟು ದಿನ ಹೋರಾಟ ಮಾಡ್ಕೊಂಡು ಬಂದು ಅಲ್ಲಿ ನಿಲ್ಲೋದು ಸಣ್ಣ ವಿಷಯ ಅಲ್ವೇ ಅಲ್ಲ. ಸೊ ಆ ವಿಚಾರದಲ್ಲಿ ಎಲ್ಲರೂ ಗೆದ್ದಿದ್ದಾರೆ. ಟ್ರೋಫಿ ಯಾರಿಗೂ ಒಬ್ರಿಗೆ ಸಿಗಬಹುದು, ಆದ್ರೆ ಟ್ರೋಫಿಗಿಂತ ಆಚೆ ಹೊರಗಡೆ ಬಂದ್ಮೇಲೆ ಸಿಗೋಂತ ಅವಕಾಶಗಳು, ಹೊರಗಡೆ ಬಂದ್ಮೇಲೆ ಸಿಗೋಂತ ಜನರ ಪ್ರೀತಿ ನೀವು ಹೇಗೆ ಉಳಿಸ್ಕೊಂಡು ಹೋಗ್ತೀರಿ ಅನ್ನೋದು ಬಹಳ ದೊಡ್ಡದಾಗತ್ತೆ. ಸೊ ಆ ವಿಚಾರದಲ್ಲೂ ಎಲ್ಲರೂ ಗೆಲ್ಲಿ, ಜೀವನದಲ್ಲಿ ಗೆಲ್ಲಿ ಅಂತ ಆಶಿಸ್ತೀನಿ. ಎಸ್, ಇದು ಚೈತ್ರಾ ಕುಂದಾಪುರ ಅವರ ಮಾತು. ಗಣೇಶ್ ಸಾಬ್ರಘಟ್ಟ, ನ್ಯೂಸ್ 18 ಉಡುಪಿ. ಇನ್ನು ಕರಾವಳಿಯ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಅವರ ಅಜ್ಜಿ ರತ್ನ ಅನ್ನೋರು ನ್ಯೂಸ್ 18 ಜೊತೆ ಮೊಮ್ಮಗಳ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದರೆ ಬನ್ನಿ ನೋಡ್ಕೊಂಡ್ ಬರೋಣ. ಹಾಗೆ ಖುಷಿ ಆಗ್ತದೆ ದೇವೇ ಅವಳನ್ನು ನೋಡುವಾಗ. ಅವಳು ವಿನ್ ಆಗಿ ಬರ್ಬೇಕಂತ ಆಸೆ ನನಗೆ ಅಷ್ಟೇ. ಮನೆಯಲ್ಲಿ ಕೂಡ ಈಗ ಅಲ್ಲಿ ಇದ್ದಾಳಲ್ಲ ಹಾಗೆ ಅವಳು ಸೇಮ್ ಬದಲಾಗಿಲ್ಲ. ಅವಳು ಹಿಂಗೆ ತುಳು ಕೂಡ ಸ್ವಲ್ಪ ಕಡಿಮೆ ಅವರಿಗೆ. ಊರಿಗೆ ಬಂದ ಮೇಲೆ ತುಳು ಸ್ವಲ್ಪ, ಅದು ಕನ್ನಡ ಬರುವುದೇ ಇಲ್ಲ. ಈಗ ಹೇಗ ಮಾತಾಡ್ತಾಳೆ ಅಂತ ಗೊತ್ತಿಲ್ಲ ನಮಗೆ. ಖುಷಿ ಆಗ್ತದೆ. ಇಲ್ಲಿ ಕೂಡ ಮನೆಯಲ್ಲಿ ಕೂಡ ಕ್ಲೀನ್ ಮಾಡುವುದು, ಅಡಿಗೆ ಹಾಕುವುದು ಎಲ್ಲ ಮಾಡುವುದು ಅಂದ್ರೆ ಇಷ್ಟ ಅವಳಿಗೆ. ಎಲ್ಲರಿಗೂ ಊಟ ಮಾಡ್ಬೇಕು ಅವಳಿಗೆ, ಅವಳು ಊಟ ಮಾಡುವುದು ಹಾಗೆ ಅಲ್ಲಿ ಮಾಡ್ತಾರೆ. ಅದೊಂದು ಖುಷಿ ನಮಗೆ. ಈಗ 2 ಹೆಸರು ಕೇಳಿ ಬರ್ತಿದೆ, ಗಿಲ್ಲಿ ಮತ್ತೆ ರಕ್ಷಿತಾ. ಯಾರು ವಿನ್ ಆಗ್ಬೇಕು ಇಬ್ಬರಲ್ಲಿ? ಅದು ಗೊತ್ತಿಲ್ಲಮ್ಮ ನಮಗೆ. ಇಬ್ಬರು ಕೂಡ ಇಷ್ಟವೇ. ಇಬ್ರು ಇಷ್ಟ. ಇಷ್ಟ ಅಣ್ಣ ಅಂತ ಕರೀತಾಳಲ್ಲ ಅವಳು, ಅದು ನನಗೆ ನೋಡಿ ತುಂಬಾ ಇಷ್ಟ ಆಗ್ತದೆ. ಯಾರು ಬಂದ್ರೆ ಖುಷಿ. ಬಿಗ್ ಬಾಸ್ ಯಾರಾಗಬೇಕು